ನಮಸ್ತೆ ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಜಾರಕಿಹೊಳಿ ಬಣ ಮತ್ತೊಂದು ಕಡೆ ರಮೇಶ್ ಕತ್ತಿ ಬಣದ ನಡುವೆ ಹುಕ್ಕೇರಿ ತಾಲೂಕಿನ ವಿವಿಧ ಗ್ರಾಮದಲ್ಲಿ ದಿನಕ್ಕೊಂದು ಶಕ್ತಿ ಪ್ರದರ್ಶನ ನಡೀತಾ ಇದ್ದು, ಈ ಚುನಾವಣೆ ಮಾತ್ರ ಲೋಕಸಭೆ ವಿಧಾನಸಭಾ ಚುನಾವಣೆಗೂ ಕೈಮೀರಿ ಹೋಗಿದೆ ಅಂದ್ರೆ ಅದೇನೂ ಸುಳ್ಳಲ್ಲ. ಇನ್ನು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಜಾರಕಿಹೊಳಿ ಬಣದ ಅಪ್ಪನಗೌಡ ಪಾಟೀಲ್ ಪ್ಯಾನೆಲ್ ಅಭ್ಯರ್ಥಿ ಶಶಿರಾಜ ಪಾಟೀಲ್ ಅವರ ನೇತೃತ್ವದಲ್ಲಿ ಶುಕ್ರವಾರದಂದು ತಾಲೂಕಿನ ಸೋಲಾಪುರ ಗ್ರಾಮದ ಮಹಾದೇವ ಮಂದಿರದಲ್ಲಿ ಸಾಯಂಕಾಲ 6 ಗಂಟೆಗೆ ಕಾರ್ಯಕರ್ತರ ಪೂರ್ವಭಾವಿ ಸಭೆ ಆಯೋಜನೆ ಮಾಡಲಾಗಿತ್ತು. ಸಭೆಯಲ್ಲಿ ಸರಿಸುಮಾರು 500ಕ್ಕೂ ಹೆಚ್ಚು ಜನ ಗ್ರಾಮದ ಹಿರಿಯರು, ಯುವಕರು, ಮಹಿಳೆಯರು ಭಾಗಿಯಾಗಿದ್ದು, ಸೋಲಾಪುರ ಊರಿನ ಗೌಡ್ರು ಮತ್ತು ವಿದ್ಯುತ್ ಸಂಘದ ಅಭ್ಯರ್ಥಿ ಶಶಿರಾಜ ಪಾಟೀಲ್ ಅವರ ಭರ್ಜರಿ ಭಾಷಣ ಕೇಳಿ ಜನ ಫುಲ್ ಫಿದಾ ಆಗಿದ್ದಾರೆ. ಬಳಿಕ ಕಾರ್ಯಕ್ರಮ ಜನ ಉದ್ದೇಶಿಸಿ ಮಾತನಾಡಿದ ಶಶಿರಾಜ ಪಾಟೀಲ್, ಕನಕಲ ಜಿಲ್ಲಾ ಪಂಚಾಯತ್ 28 ಹಳ್ಳಿ ಜನರ ಆಶೀರ್ವಾದದಿಂದ ನಾನು ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ. ಹೀಗಾಗಿ ಮೊದಲು ನಿಮಗೆ ಧನ್ಯವಾದಗಳು ಎನ್ನುತ್ತಾ, ನಮಗೆ ಒಂದು ಟಿಸಿ ಬೇಕಾದ್ರೆ ಅವರ ಕಡೆಗೆ ಎಷ್ಟು ಬಾರಿ ಹೋಗಬೇಕಾಗಿತ್ತು. ಇದು ಕೇವಲ ನನ್ನ ಪರಿಸ್ಥಿತಿಯಲ್ಲ, ನನ್ನ ಜೊತೆಗೆ ಕೆಲಸ ಮಾಡುವ 11 ನಿರ್ದೇಶಕರ ಪರಿಸ್ಥಿತಿ ಇತ್ತು. ಹೀಗಾಗಿ ನಾವು ಅವರಿಗೆ ಬಿಟ್ಟು ಹೊರಗೆ ಬಿದ್ದಿದ್ದೇವೆ. ಅವರ ಜೊತೆಗೆ ಟಕ್ಕರ್ ಕೊಡೋದಕ್ಕೆ ನಾನು ಗಟ್ಟಿ ಇದ್ದೇನೆ, ನಾನು ಸೋಲಾಪುರ ಹುಲಿ ಇದ್ದೇನೆ ಅಂತ ವಿರೋಧಿ ಬಣಕ್ಕೆ ಸಖತ್ತಾಗಿ ಪಂಚ್ ಕೊಟ್ಟಿದ್ದಾರೆ. ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಗೆ 600 ಕೋಟಿ ಸಾಲ ಹೇಗೋಯ್ತು? ಒಂದು ವೇಳೆ ಚರ್ಚೆಗೆ ಕರೆದ್ರೆ ನೀವು ಒಂದೇ ವೇದಿಕೆ ಮೇಲೆ ಬನ್ನಿ, ನಾನು ಬರ್ತೀನಿ. 600 ಕೋಟಿ ಸಾಲದಲ್ಲಿ 2 ಸಕ್ಕರೆ ಕಾರ್ಖಾನೆ ತಯಾರಾಗ್ತಾ ಇತ್ತು. ಅಷ್ಟೇ ಅಲ್ಲ, ನಾವು ದುಡ್ಡು ತೆಗೆದುಕೊಂಡು ಹೊರಗೆ ಬಿದ್ದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ನಾವು ದುಡ್ಡು ತೆಗೆದುಕೊಂಡು ಹೊರಗೆ ಬಿದ್ದಿದ್ರೆ ಇದೇ ಸೋಲಾಪುರ ಮಹಾದೇವನ ಗುಡಿಯಲ್ಲಿ ಬಂದು ಹೇಳಬೇಕು. ನೀವು ಏನ್ ಮಾಡಿದ್ದೀರಿ ಅದನ್ನ ನೀವೇ ಹೇಳಬೇಕು ಅಂತ ಶಶಿರಾಜ ಪಾಟೀಲ್ ಅವರು ಬಾಗೇವಾಡಿ ಸಾಹುಕಾರರಿಗೆ ಖಡಕ್ ಸವಾಲ್ ಹಾಕಿದ್ದಾರೆ. ಉದ್ದೇಶ ಅಂದ್ರೆ ಸುಮಾರು 30 ವರ್ಷ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕರಾಗಿ, ಆ ಒಂದು ಸಂಘದಾಗ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಸುಮಾರು 30 ವರ್ಷ ನಿಮ್ಮ ಆಶೀರ್ವಾದದಿಂದ ಮತ್ತು ಕನಕಲ ಜಿಲ್ಲಾ ಪಂಚಾಯತ್ 28 ಹಳ್ಳಿಯಿಂದ ಒಂದು ಒಳ್ಳೆ ಕೆಲಸ ಮಾಡಿ ಎಲ್ಲ ರೈತರ ಬಾಂಧವ್ರದ ಒಂದು ಸೇವೆ ಮಾಡಿ ತಾವು ಎಲ್ಲರ ಆಶೀರ್ವಾದ ಮಾಡಿ 30 ವರ್ಷಗಟ್ಟಲೆ ನನಗೆ ನೀವು ಅಲ್ಲಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಮಾಡಿದಿರಿ. ಇದರ ಸಲುವಾಗಿ ಪ್ರಪ್ರಥಮವಾಗಿ ನಿಮಗೆ ಎಲ್ಲ ಕನಕಲ ಜಡ್ಪಿ 28 ಹಳ್ಳಿದ ಏನು ಎಲ್ಲ ಹಿರಿಯರ, ಯುವಕ ಮಿತ್ರ ಮತ್ತು ತಾಯಂದ್ರೆ ಎಲ್ಲರದ್ದು ನಾನು ಧನ್ಯವಾದ ಹೇಳ್ತಾನೆ ಈ ಸಭೆ. ಯಾಕಂದ್ರೆ ಇದು ಸಭೆ ಅಂದ್ರೆ ಈಗ ಎಲ್ಲಿ ಒಂದು 4 ದಿವಸನಾಗ ಮಾಡಿ ನಾವು ಎರಡು ಸ್ಟೇಜ್ ಮ್ಯಾಗ ಹೇಳಿ ಹೋಗುವಂಥದ್ದು ಮನುಷ್ಯ ನಾ ಅಲ್ಲ. ಯಾವ ಜಾತಿಗೆ ಸೀಮಿತವಾಗಿ ನಾ ಕೆಲಸ ಮಾಡಿಲ್ಲ, ಯಾವ ಪಕ್ಷ ಆಗಿ ನಾ ಕೆಲಸ ಮಾಡಿಲ್ಲ. ಇವತ್ತು ನಮ್ದೆಲ್ಲ ನಾವು ಇವತ್ತು ಅಧಿಕಾರಕ್ಕೆ ಬಂದ ಬಳಿಕ ಯಾಕೆ ಕೆಲಸ ಮಾಡಬಾರ್ದು ಅನ್ನುವಂಥದ್ದು ಭಾವನೆಯಿಂದ ಸುಮಾರು 3 ತಿಂಗಳ ಹಿಂದೆ ನಿಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯದಾವ. ಈಗ ಎಲ್ಲ ಒಂದು ಅರ್ಧ ತಾಸು ನಂದು ಭಾಷಣ ಆಗಲಿ, ಯಾಕಂದ್ರೆ ಎಲ್ಲ ನಿಮಗೆ ಇದು ವಿಷಯ ಗೊತ್ತಾಗಬೇಕು. ಸುಮಾರು 3 ತಿಂಗಳ ಹಿಂದೆ ನಾವು ಯಾಕೆ ಹೊರಗೆ ಬಿದ್ದೆವು, ಇದಕ್ಕೆ ಕಾರಣ ಇದಾವ. ನಮಗೀಗ ಹೇಳ್ತಾರ ಅವ್ರ ಕಡೆ ರೊಕ್ಕ ತೊಗೊಂಡು ಇದನ್ನು ತೊಗೊಂಡು ಹೋಗಿದಾರು, ಇದ ಮಾಜನ್ ಗುಡಿ ಇಲ್ಲಿ ಅವರು ಬರ್ಬೇಕು ಹೇಳ್ಬೇಕು. ನಾವು ಯಾರ ಗಂಡು ರೊಕ್ಕ ತೊಗೊಂಡು ಹೊರ ಹೋಗಿದ್ದೀವೋ ಮತ್ತು ಅವ್ರು ಏನು ಮಾಡಿದಾರ ಅವ್ರು ಹೇಳ್ಬೇಕು. ಈಗ ನೋಡ್ರಿ 4 ಮಂದ್ಯಾಗ 4 ಸ್ಟೇಜ್ ಮ್ಯಾಗ ಮಾತಾಡಿ ಹೋಗುವಂಥ ಮನುಷ್ಯ ನಾವು ಅಲ್ಲ. 11 ಜನ, ನಾವು 15 ಮಂದ್ಯಾಗ 11 ಜನ ಈಗ ಇವತ್ತು ಹೊರಗೆ ಬೀಳೋ ಕಾರಣ ಅಂದ್ರೆ ಇವತ್ತು ಯಾವ ಒಂದು ರೈತರದ ಒಂದು ಟಿ ಸಿ ಸುಟ್ರೆ 2 ತಿಂಗಳು ಟಿ ಸಿ ಹೋಗಿಲ್ಲ. 2 ತಿಂಗಳು ಟಿ ಸಿ ಹೋಗ್ಲಿಲ್ಲ ಅಂದ್ರೆ ರೈತರ ಪರಿಸ್ಥಿತಿ ಅಂತ. ಒಂದು ಕನೆಕ್ಷನ್ ತಗೋಬೇಕಾದ್ರೆ ರೈತವ ಅಲ್ಲಿ ಹೋಗ್ಬೇಕು, ಅಲ್ಲಿ ಹೇಳ್ಬೇಕು. ಇದು ನಂದು ಹೇಳಂಗಿಲ್ಲ, ನನ್ನ ಉಳಿಕೆದ 11 ಜನ ಯಾಣ ನನ್ನ ಡೈರೆಕ್ಟರ್ ಯಾರು ಅವ್ರದ್ದು ಹೇಳ್ದಂಗಿಲ್ಲ. ಅವ್ರು ಕೂಡ ಟಕ್ಕರ್ ಕೊಡಕ್ಕೆ ನನಗೆ ಸಾಮರ್ಥ್ಯ ನಿಮ್ಮಿಂದ 8 ಜನ. ಸೋಲಾಪುರ ಹುಲಿನೇ ಐತಿ, ಸೋಲಾಪುರ ಹುಲಿನೇ ಐತಿ, ಸೋಲಾಪುರ ಹುಲಿನೇ ಐತಿ. ಕಟ್ರು ಅವ್ರೇನು ಉಳಿದ್ರ ಇಲ್ಲ. ಅವ್ರ ಮನೆಗೆ ಯಾರು ಫ್ಯಾಕ್ಟ್ರಿ ಇದ್ದಾರು ಇಲ್ಲ. ಅವ್ರು ಯಾರು ಫ್ಯಾಕ್ಟ್ರಿ ಮೇಲೆ ನೌಕರಿ ಇದ್ದಾರು ಇಲ್ಲ. ಸುಮಾರು ಆಗಿನ ಟೈಮ್ನಾಗ ನನಗೆ ಗೊತ್ತಿತ್ತು. ನಮ್ಮ ಹಿರಿಯರು ಹೇಳ್ತಾರೆ, ಅಪ್ಪನಗೌಡ ಪಾಟೀಲ ಮತ್ತು ನಮ್ಮ ಫಾದರ್ ಸಕ್ರೆ ನಮ್ಮ ಮನೆಗೆ ಬಂದಿರೋದು
ಆಗ ನಮ್ಮ ಫಾದರ್ ಅಂದ್ರೆ ನಿಮಗೆ ಪಾಲ ಇದ್ರಾಗ ಇಡ್ತಾರ ನಾ ಫ್ಯಾಕ್ಟ್ರಿಗೆ ರೊಕ್ಕ ಕೊಡ್ತೇನೆ ಅಂತಂದೆ. ಇದು ಮಾತು ನಮ್ಮ ಅತ್ತೆ ಹೇಳ್ತಾರ, ನಮಗೆ ಬ್ಯಾಂಕ್ ಗೊತ್ತಿಲ್ಲ. ಆದ್ರೆ ಅವ್ರ ಎಷ್ಟು ಕಷ್ಟನಾಗ ಫ್ಯಾಕ್ಟ್ರಿ ಕಟ್ಟಾರ. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಇರ್ಬೋದು, ಹಿರಣ್ಯಕೇಶಿ ಸಹಕಾರಿ ಕಾರ್ಖಾನೆ ಇರ್ಬೋದು, ಕಾಲೇಜ್ ಇರ್ಬೋದು, SDO ಸಂಘ ಇರ್ಬೋದು, ಹಿಂಗೆಲ್ಲ ಅನೇಕ APMC TAPC ಅನೇಕ ಸಮುದಾಯಗಳು ಕಟ್ಟೋದು ಉದ್ದೇಶ ಅವ್ರದ್ದು ಏನು ಇರ್ತದೆ. ಅವರ ಉದ್ದೇಶ ಇಟ್ಟಿತ್ತು ನನ್ನ ತಾಲೂಕಿನ ರೈತರಿಗೆಲ್ಲ ಅನುಕೂಲ ಆಗ್ಲಿಕ್ಕೆ. ಇದನ್ನ ಬಿಟ್ಟು ಹೆಂಗ್ ಬೇರೆ ಉದ್ದೇಶ ಅವರು ಇರಕ್ಕಿಲ್ಲ. ಇವತ್ತು ಆ ಕಾರ್ಖಾನೆ ಪರಿಸ್ಥಿತಿ ಏನೈತಿ, 700 ಕೋಟಿ ರೂಪಾಯಿ ಸಾಲ ಯಾಕೆ ಆಗೈತಿ? ಯಾರಿದ್ದಾರೆ ಒಂದೇ ವೇದಿಕೆ ಮೇಲೆ ನಾನು ಬರ್ತಾನೆ, ಅವರು ಬಂದು ನನ್ನ ಕೇಳ್ಬೇಕು ಯಾಕೆ ಸಾಲ. ಈಗ ಮೊನ್ನೆ ಶಶಿಕಾಂತ್ ನಾವು ಮತ್ತ ಇವ್ರು ಹೇಳಿ ಸತೀಶ್ ಅನ್ನ ಜಾರಕಿಹೊಳಿ ಈಗ ಹೆಂಗ್ ಸಾಲ ಆಗಿತ್ತ, ಈ ತರ 2 ಫ್ಯಾಕ್ಟ್ರಿ ಇದಕ್ಕಿಂತ ಚಲೋ 2 ಆಗ್ತಾವ. ಯಾರು ನಡೆಸಿದ್ದೀರಿ ನೀವು? ಯಾಕೆ? ವಿನಾಯಕ ಭೋಸಲೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.